ಈಗಾಗಲೇ NDA ಮೈತ್ರಿಕೂಟ ಬಹುಮತದಿಂದ ಗೆದ್ದು ಈಗಾಗಲೇ ಸರ್ಕಾರ ರಚಿಸಿದೆ. ಬಟ್ ಎಲ್ರಿಗೂ ನಿತೀಶ್ ಕುಮಾರ್ ಅವ್ರದ್ದೇ ಭಯ. 5 ವರ್ಷ ಸುಗಮವಾಗಿ ನಡೆಸ್ಕೊಂಡು ಹೋಗುತ್ತಾ ಅಂತ NDA ಸರ್ಕಾರ? ಹೋಗ್ತದೆ ಈ ಸಾರಿ, ಹೋಗ್ತಾ ಈ ಸಾರಿ. ಯಾಕಂದರೆ ನಿತೀಶ್ ಕುಮಾರ್ ಅವ್ರನ್ನ ಜಂಪಿಂಗ್ ಸ್ಟಾರ್ ಅಂತಾರೆ, ಗೊತ್ತೇ ನಿಮಗೆ? ಪಕ್ಷದಿಂದ ಪಕ್ಷ ಬೇರೆ ಇಂಡಿಪೆಂಡೆಂಟ್ ಸಪೋರ್ಟ್ ತಗೊಳ್ತಾರೆ, ಮತ್ತು ಶಿವಸೇನೆಯಿಂದ ಇಳಿತಾರೆ. ಅಮಿತ್ ಶಾ ಚಾಲಿದ್ದಾನ ಅಷ್ಟೇ. ಬಟ್ ಚಂದ್ರಬಾಬು ನಾಯ್ಡು ಅವ್ರು ಹೇಳ್ತಾರೆ, ಇಲ್ಲ ಸಚಿವ ಸಂಪುಟದಿಂದ ದೂರ ಇಡಿ ಅಮಿತ್ ಶಾ ಅವ್ರನ್ನ, ಅಂದರೆ ಹಳೆಯ ದ್ವೇಷ ಏನಾದರೂ ಅಂತ. ಅದಿಲ್ಲ ಸರ್, ಏನಾಗಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅಂದರೆ ಕಳೆದ ಬಾರಿ ನಿಮಗೆ ಗೊತ್ತೇ ಇದೆ, ಅಟಲ್ ಬಿಹಾರಿ ಅವರಿದ್ದಾಗೂ ಕೂಡ ಇದೇ ಒಂದು ಒಕ್ಕೂಟ ಆಗಿತ್ತು. ಬಟ್ ಆವಾಗ 182 ಕ್ಷೇತ್ರಗಳೇನೋ BJP ಅವ್ರು ಗೆದ್ದಿದ್ರು, NDA ಸರ್ಕಾರನೇ ಗೆದ್ದು. ಇದೇನು ಗೊತ್ತಾ, ಈಗ BJPಗೆ 240 ಸೀಟ್ ಬಂದಿದೆ, ಅವರು ಎಷ್ಟು ಬಂದಿದೆ? 99. ಅವ್ರು ನೋಡಿ 140ರಲ್ಲಿ ಗೌರ್ಮೆಂಟ್ ಮಾಡಿದರು, ಆಗ 200ರಲ್ಲಿ ಮಾಡಿದರು. ಅವರೆಲ್ಲ ಕಳ್ಳರು ಸೇರಿದ್ದಾರೆ. ಇವರು ಹಂಗಲ್ಲ, ಇದು ಮೋದಿಗೆ ಮನಸ್ಸಿರಲಿಲ್ಲ, ಯಾಕಂದರೆ ರಾಹುಲ್ ಗಾಂಧಿ ಬರಬಾರಂತ ಮಾಡಿದ್ದಾನೆ ಅಷ್ಟೇ. ಬಟ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಒಂದು ಕ್ಯಾರೆಕ್ಟರ್ ಹೇಗಂದರೆ ಅಜಾತ ಶತ್ರು, ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ನಡೆಸ್ಕೊಂಡು ಹೋಗ್ತಾರೆ. ಆ ಥರ ಇಲ್ಲ, ಇವರು ಸ್ಟ್ರಿಕ್ಟ್ ಮನುಷ್ಯ, ಅಂದರೆ ಅಡ್ಜಸ್ಟ್ಮೆಂಟ್ ಇಲ್ಲ ಇವ್ರ ಹತ್ರ, ದೇಶ ಉದ್ಧಾರ ಆಗಬೇಕಂತ. ಅವ್ರಿಗೆ ಹಾಗೆಲ್ಲ ಏನೋ ಒಂದು ನಡೀತದೆ. ಸರ್, ಕಾಂಗ್ರೆಸ್ ಫ್ರೀ ಭಾಗ್ಯ ವರ್ಕೌಟ್ ಆಯ್ತಾ ಅಂತ? ಯಾಕಂದರೆ BJP ಸ್ವಂತ ಓಟು ಅಂದರೆ ಬಹುಮತ ಬರುವಲ್ಲಿ ಸ್ವಲ್ಪ ವಿಫಲವಾಗಿದೆ. ಅದಕ್ಕೇನಾದರೂ ಕಾಂಗ್ರೆಸ್ದೇನಾದರೂ ಫ್ರೀ ಗ್ಯಾರಂಟಿಗಳು ವರ್ಕೌಟ್ ಅಲ್ಲ? UP ಆಗಿದೆ, UP ರಾಜಸ್ಥಾನಲ್ಲಾಗಿದೆ. ಈಗ ಅಲ್ಲಿ ಗಲಾಟೆ ಮಾಡ್ತೀರಂತಲ್ಲ, ನಮ್ಮ ದುಡ್ಡು ಕೊಡಿ ಅಂತ. ಅಂದರೆ ಜನ ಏನಂತಿದ್ದಾರೆ, ಇಲ್ಲ ಗರ್ಭಗುಡಿಯಲ್ಲಿರುವಂಥ ರಾಮಣ್ಣ ಬೀದಿಗೆ ತಂದುಬಿಟ್ಟು. ಇಲ್ಲ ಸರ್, ಅದೆಲ್ಲ ಇಲ್ಲ, ಸುಮ್ಮನೆ ಮಾಡಿದ್ರು. ಯಾರು ಮಾಡ್ತಾರೆ ಬೇರೆ? ಕೇವಲ ಹಿಂದೂಗಳ ಓಲೈಕೆ ಮಾಡ್ತಾ ಇದ್ದಾರೆ BJP ಅವರು. ಇಲ್ಲ, ಹಾಗೇನಿಲ್ಲ, ಎಲ್ಲರೂ ಮಾಡಲೇಬೇಕಲ್ಲ ಸರ್. ಅಂದರೆ ಇಲ್ಲಿ ಮೆಜಾರಿಟಿ ಹಿಂದೂಗಳಿರೋದಲ್ಲ, ಮತ್ತೆ ಯಾರನ್ನು ಒಲಿಸ್ಬೇಕು ನಾವು? ಈಗ ಮತ್ತೆ ಪ್ರಧಾನಮಂತ್ರಿ ಅವರು ಮೋದಿಯವರೇ ಆಗ್ಬೇಕಂತೀರಾ? ಗ್ಯಾರಂಟಿ ಅವರೇ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಬೇರೆ ಜಗಳ ಬರ್ತಾವೆ ಅವ್ರ ಹತ್ರ. ಬಟ್ ಈಗ ಸ್ವಂತ ಡಿಸಿಷನ್ ತಗೊಳ್ಳುವಲ್ಲಿ ಮಿತ್ರ ಪಕ್ಷಗಳದು ಇದೆ ಸ್ವಲ್ಪ, ಅಂದರೆ ಆ ಥರ ಅಡ್ಜಸ್ಟ್ಮೆಂಟ್ ಬೇಕು ಸರ್. ಎಲ್ಲ ಒಂದೇ ಥರ ಇರಬಾರ್ದು ಅದು. ನೋಡಿ, ಇದು ಕಲೀರಿ ಮೋದಿಯವರು. ಅಂದರೆ ಅವಾಗ ಏನೇ ಡೆವಲಪ್ ಮಾಡೋದಿದ್ರು ಮೋದಿಯವರು ಸ್ವಂತ ನಿರ್ಧಾರ ತಗೊಳ್ತಾ ಇದ್ರು. ಬಟ್ ಇವಾಗ ಆಗೋದಿಲ್ಲ. ಅಂದರೆ ಅದೇನು ಗೊತ್ತಾ, ಚಂದ್ರಬಾಬು ನಾಯ್ಡು ಅವರ ಮೋದಿ ಥರ ಇದ್ದಾರೆ ಕೆಲವರಲ್ಲಿ. ಡೆವಲಪ್ಮೆಂಟ್ ಬೇಕು ಅವರಿಗೆ, ಆ ಥರ ಅಷ್ಟೇ. ಈಗ ಆಲ್ಮೋಸ್ಟು ಈ ಅವರ ಬೇಡಿಕೆ, ಚಂದ್ರಬಾಬು ನಾಯ್ಡು ಅವ್ರ ಬೇಡಿಕೆಗಳಾಗಲಿ, ನಿತೀಶ್ ಕುಮಾರ್ ಅವ್ರ ಬೇಡಿಕೆಗಳಿಗಾಗಲಿ ಹೋಗ್ತಾರೆ, ಕೊಟ್ಟಿದ್ದಾರೆ. ಹೌದು, ಯಾರು ಹೇಳಿದ್ದಾರೆ ನಡೆಯುತ್ತೆ ಅಂತ. ಅಂದರೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಅವರೇ ಇಟ್ಕೊಳ್ತಾರೆ, ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಸ್ಪೀಕರ್ ನೋಡ್ಬೇಕು ಏನಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.